ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ನಿನಗೆ ಅರ್ಥವಾಗಿದೆ ನಿನ್ನ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ ಅಂತ. ನಿನ್ನ ಮನಸ್ಸಿನ ಆಳದಲ್ಲಿ ನಾನಿದ್ದೇನೆ. ನೀ ಆಡುವ ಪ್ರತಿಯೊಂದು ಮಾತಿನಲ್ಲಿ ನಾನಿದ್ದೇನೆ. ನೀನು ಆಡುವ ಮಾತು ಸತ್ಯವಾಗ್ತಾ ಇದೆ. ಇದಕ್ಕೆ ಬೇರೆ ಏನೂ ಕಾರಣ ಅಲ್ಲ ಕಂದ. ನೀನು ಶುದ್ಧವಾದ ಮನಸ್ಸಿನಿಂದ ಮಾಡುವಂಥ ಕೆಲಸವೇ ಕಾರಣ. ಬ್ಯಾಂಕಿನ ಕೆಲಸ ತುಂಬ ಇದೆ. ಆ ಕೆಲಸಕ್ಕೋಸ್ಕರ ಮಾಡುವಂಥದ್ದು ಪ್ರಯತ್ನ ಸಾಕಷ್ಟಿದೆ. ಅದರ ಕಡೆ ಲಕ್ಷ್ಯ ಇರಲಿ. ಮನೆಯಲ್ಲಿ ಯಾರೋ ಒಬ್ಬರು ನಿನಗೆ ನೋವು ಮಾಡಿದ್ದಾರೆ ಅಂದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಹಾಗೆ ಒಂದು ಮುಖ್ಯವಾದ ಸಮಾಚಾರ ಹೇಳಲೆಂದೇ ಬಂದಿದ್ದೇನೆ. ಸುಮಾರು 5 ವರ್ಷದ ಹಿಂದಿನಿಂದನೂ ಒಬ್ಬ ಮಹಿಳೆ ನಿನ್ನ ಯೋಗಕ್ಷೇಮವಾಗಲಿ, ನಿನ್ನ ಏಳಿಗೆ ಆಗಲಿ ಕಂಡರೆ ಆಗದೇ ಇರುವಂಥ ಹೆಣ್ಣು. ಅವಳಿಗೆ ನಿನ್ನೆದುರಿಗೆ ಬಂದಾಗ ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದೇನೆ ಅಂತ ನಿನ್ನೆದುರಿಗೆ ತೋರಿಸಿಕೊಳ್ಳುತ್ತಾಳೆ. ಆದರೆ ಹಿಂದಿನಿಂದ ನಿನ್ನನ್ನು ಕೆಳಮಟ್ಟದಲ್ಲಿ ತಳ್ಳಲೇ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಒಂದು ಚಿಕ್ಕ ಪರಿಹಾರ ಮಾಡಿಕೊ. ಬಿಳಿ ಎಕ್ಕದ ಗಿಡದ ಬೇರನ್ನು ಒಂದು ಒಳ್ಳೆಯ ಸಮಯ, ಯಾವುದಾದ್ರೂ ಏಕಾದಶಿ ಪೌರ್ಣಿಮೆ ದಿನ ಗಿಡವನ್ನು ನಮಸ್ಕಾರ ಮಾಡಿಕೊಂಡು, ತಂದೆ, ಈ ಸಮಸ್ಯೆಗೆ ಈ ಪರಿಹಾರಕ್ಕೋಸ್ಕರ ನಾನು ನಿನ್ನನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನಮಗೆ ಆಶೀರ್ವಾದ ಮಾಡು ಎಂದು ಬೇಡಿಕೊಂಡು ಮನೆಯಲ್ಲಿ ತಂದು ಕಟ್ಟು. ಅಷ್ಟೇ ಸಾಕು. ಆದರೆ ತಂದಾದ ಮೇಲೆ ಅದನ್ನು ಅರಿಶಿಣದ ನೀರಿನಲ್ಲಿ ಒಂದು ರಾತ್ರಿ ಹಾಗೆ ಬಿಟ್ಟು ಬೆಳಗ್ಗೆ ಮನೆ ದೇವರ ಸಂಕಲ್ಪ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಕಟ್ಟಿಬಿಡೋ ಕಂದ. ಎಲ್ಲವೂ ಒಳ್ಳೆಯದಾಗ್ತಾ ಇದೆ. ಒಳ್ಳೆಯ ಕಾಲ ಬಂದಾಗ ಎಲ್ಲ ಒಳ್ಳೆಯದೇ. ಆದರೆ ಈ ಸಮಯ ಕಳೀಲೇಬೇಕು. ಯಾವ ಸಮಯ? ಕಷ್ಟ ಸಮಯ. ನೀನು ಗೆದ್ದು ಬರುತ್ತೀಯ ಅಂತ ನಿನ್ನನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಕಾಯ್ತಾ ಇದ್ದಾರೆ. ನೀನು ಗೆದ್ದು ಬರಲೇಬೇಕು. ಸೋತಿದ್ದೀಯ ನಿಜ. ಇಷ್ಟು ದಿನ ನಿನ್ನ ಕರ್ಮದ ಫಲ. ಇನ್ನು ಮುಂದೆ ಪರಿಹಾರ ದಿನಗಳು. ಈ ಪರಿಹಾರ ದಿನಗಳು ಸುಮಾರು 45 ದಿನಗಳು ಮಾತ್ರ. ಈ 45 ದಿನದಲ್ಲಿ ನೀನು ಮಾಡುವಂಥ ಕೆಲಸವು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡು. ನಾನು ನಿನಗೆ ಯಶಸ್ಸು ಖಂಡಿತವಾಗಲೂ ಕೊಡ್ತೇನೆ. ಚಿಂತೆ ಮಾಡಬೇಡ. ಆ ಮಹಿಳೆಯೇ ನಿನ್ನ ಸಂಬಂಧಿಕರೇ ಇರಲಿ. ಅವರ ಪಾಡಿಗೆ ಅವರು ಏನೇ ಮಾಡಿದ್ರೂ ಅದು ನಿನ್ನವರೆಗೂ ಬರೋದಿಲ್ಲ, ತಾಟೋದು ಇಲ್ಲ. ಯಾಕೆಂದರೆ ನೀನು ದೈವವನ್ನು ನಂಬಿ ನಡೀತಾ ಇದ್ದೀಯ. ಚಿಂತೆ ಮಾಡಬೇಡ. ಯಾವ ಕಾಲ ಜಾದು ನಿನಗೇನು ಮಾಡೋದಿಲ್ಲ. ಯಾವ ಕಣ್ಣ ದೃಷ್ಟಿ ಏನೂ ಮಾಡೋದಿಲ್ಲ. ಮನೆಯಲ್ಲಿ ಈ ಬೇರನ್ನು ತಂದಿಟ್ಟುಕೊಂಡಿದ್ದೀಯಲ್ಲ, ಅಂದ ಮೇಲೆ ಚಿಂತೆ ಇಲ್ಲ. ಇಂದು ಶುಭ ಸುದ್ದಿ ಜೊತೆಗೆ ನಾನೇ ಬರ್ತಾ ಇದ್ದೇನೆ.